ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 78ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಿದ್ದೀನಿ. ಅದಕ್ಕೂ ಮೊದಲು ದಯವಿಟ್ಟು ವಿಡಿಯೋ ನೋಡೋರು ನಿಮಗಿಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ, ಆದಷ್ಟು ವ್ಯೂಸ್ ಕೊಡಿ ಅಂತ ಕೇಳ್ತಾ ನಾನೀಗ ರಾಮಾಯಣದ 78ನೇ ಭಾಗವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಸಂಗೀತ ವಾದ್ಯಗಳೊಡನೆ ತನ್ನ ಕೀರ್ತಿಯನ್ನು ಹೊಗಳುತ್ತಿದ್ದ ವಂದಿ ಮಾಗದರ ಗಾಯನದಿಂದಾಗಿ ಅರುಣೋದಯದ ಮುಂಚೆಯೇ ಎಚ್ಚರಗೊಂಡ ರಾವಣನು ಸೀತೆಯೆಡೆಗೆ ತಡೆಯಲಾರದಷ್ಟು ಆಕರ್ಷಿತನಾಗಿದ್ದನು. ಅವಳ ಬಗ್ಗೆ ತಕ್ಷಣವೇ ಯೋಚಿಸಲಾರಂಭಿಸಿದ ಅವನು ವಿದೇಹದ ರಾಜಕುಮಾರಿಯ ಮೇಲಿನ ತನ್ನ ಆಸೆಯನ್ನು ನಿಗ್ರಹಿಸಲಾಗದಿದ್ದ ಅವನು ಅಶೋಕವನದ ಕಡೆಗೆ ಹೊರಟನು. ಇಂದಿನ ರಾತ್ರಿಯ ಅಮಲಿನ ಪ್ರಭಾವದಲ್ಲಿ ಇನ್ನೂ ಇದ್ದ ರಾವಣನು ದಾರಿಯುದ್ದಕ್ಕೂ ತೂರಾಡುತ್ತಲೇ ನಡೆದನು. ಅವನನ್ನು ಹಿಂಬಾಲಿಸುತ್ತಿದ್ದ ಸುಂದರ ಸ್ತ್ರೀಯರು ಮೋಡದ ಹಿಂದಿನಿಂದ ಹೊಳೆಯುವ ಮಿಂಚಿನಂತೆ ತೋರಿದರು. ರಾವಣನನ್ನು ಸಮೀಪಿಸುತ್ತಿರುವುದನ್ನು ಕಂಡಂತಹ ಹನುಮಂತನು ಎಲೆಗಳುಳ್ಳ ಕೊಂಬೆಗಳ ಹಿಂದೆ ಅವಿತುಕೊಂಡನು. ರಾವಣನು ಬರುತ್ತಿರುವುದನ್ನು ಕಂಡ ಸೀತೆಯು ತನ್ನ ದೇಹವನ್ನು ಸಾಧ್ಯವಾದಷ್ಟು ಮುಚ್ಚಿಕೊಂಡಳು ಮತ್ತು ಬಹಳವಾಗಿ ನಡುಗುತ್ತಾ ಅಳತೊಡಗಿದಳು. ಬರಿಯ ನೆಲದ ಮೇಲೆ ಕುಳಿತಿದ್ದ ಅವಳು ಸಾಗರದ ಬಿರುಗಾಳಿಯಲ್ಲಿ ಸಿಲುಕಿರುವ ನಾಜೂಕಾದ ದೋಣಿ ತೊಯ್ದಾಡುವಂತೆ ಹಿಂದೆ ಮುಂದೆ ತೂಗಾಡುತ್ತಿದ್ದಳು. ಈ ನತದೃಷ್ಟ ಪರಿಸ್ಥಿತಿಯಲ್ಲಿ ಸಿಲುಕಿದ್ದ ಸೀತೆಯು ಮಂದವಾಗಿರುವ ತಿಳುವಳಿಕೆಯಂತೆ, ಭಂಗವಾಗಿರುವ ಆಸೆಯಂತೆ, ಉಲ್ಲಂಘಿಸಲಾಗಿರುವ ಆದೇಶದಂತೆ ಅಥವಾ ಗ್ರಹಣದಲ್ಲಿನ ಪೂರ್ಣ ಚಂದ್ರನಂತೆ, ಸೋಲನ್ನು ಅನುಭವಿಸುತ್ತಿರುವಂತಹ ಸೈನ್ಯದಂತೆ ಮತ್ತು ಬರಗಾಲದಿಂದ ಬತ್ತಿ ಹೋಗಿರುವ ಹೊಯ್ಲಿನಂತೆ ಕಾಣುತ್ತಿದ್ದಳು. ಕಮಲಗಳನ್ನು ಕಿತ್ತು ಹಾಕಲಾಗಿರುವ ಸರೋವರದಂತೆ, ನಂದಿಸಲ್ಪಟ್ಟಿರುವ ಬೆಂಕಿಯಂತೆ ಹಾಗೂ ಭಯದಿಂದ ಪಲಾಯನ ಮಾಡುತ್ತಿರುವ ಪಕ್ಷಿಯಂತೆ ಕಂಡುಬಂದಳು. ಉಪವಾಸ ಹಾಗೂ ಕೊರಗಿನಿಂದ ಸೀತೆಯ ದೇಹವು ಸೊರಗಿದ್ದು ಅವಳ ಮನಸ್ಸು ಖಿನ್ನವಾಗಿತ್ತು. ಸೀತೆಯ ಎದುರಿಗೆ ಬಂದ ರಾವಣನು ಅವಳನ್ನು ಭ್ರಷ್ಟಗೊಳಿಸುವ ಉದ್ದೇಶದಿಂದಲೇ ಮಾತನಾಡಲಾರಂಭಿಸಿದನು. ಏ ಅತ್ಯಂತ ಶ್ವೇತವರ್ಣದ ಸುಂದರಿಯೇ, ನಾನು ನಿನ್ನ ಮೇಲಿನ ಪ್ರೇಮದಿಂದ ಪೀಡಿತನಾಗಿರುವುದರಿಂದ ನೀನು ನಿನ್ನ ನಾಚಿಕೆಯನ್ನು ಬದಿಗಿರಿಸಿ ನಿನ್ನನ್ನು ಪಡೆಯಬೇಕೆಂಬ ನನ್ನ ಅಸಹನೀಯ ಬಯಕೆಯನ್ನು ಈಡೇರಿಸಿ ನನ್ನನ್ನು ಅನುಗ್ರಹಿಸಬೇಕು. ಮೊದಲಿನಿಂದ ಪರಸ್ತ್ರೀಯರನ್ನು ಅಪಹರಿಸುವುದು ಹಾಗೂ ಅವರ ಮೇಲೆ ಅತ್ಯಾಚಾರ ಮಾಡುವುದು ರಾಕ್ಷಸರ ಜಾಯಮಾನವಾಗಿದೆ. ಆದಾಗ್ಯೂ ನೀನು ಸ್ವ ಇಚ್ಛೆಯಿಂದ ನನ್ನನ್ನು ಒಪ್ಪಿಕೊಳ್ಳುವ ತನಕ ನಾನು ನಿನ್ನನ್ನು ಮುಟ್ಟುವುದಿಲ್ಲ. ಏ ಸುಂದರ ದೇವಿಯೇ, ನೀನು ಬರಿಯ ನೆಲದ ಮೇಲೆ ಕುಳಿತಿದ್ದು ಈ ಕೊಳಕಾದ ವಸ್ತ್ರವನ್ನು ಏಕೆ ಧರಿಸಿರುವೆ? ನೀನು ಕಾರಣವಿಲ್ಲದೆ ಏಕೆ ಉಪವಾಸ ಮಾಡುತ್ತಿರುವೆ? ನೀನು ಒಂದೇ ಜಡೆಯನ್ನು ಕಟ್ಟಿಕೊಂಡು ಕುಳಿತು ಏಕೆ ಚಿಂತಿಸುತ್ತಿರುವೆ? ಮೈ ಮರೆಸುವ ನಿನ್ನಂತಹ ರಾಣಿಗೆ ಇಂತಹ ನಡತೆಯು ಶೋಭಿಸುವುದಿಲ್ಲ. ನನ್ನ ರಾಣಿಯಾಗಿ ತ್ರಿಲೋಕಗಳಲ್ಲಿ ಹೋಲಿಕೆಗೂ ಸಿಗದಷ್ಟು ರಾಜ್ಯಯೋಗ್ಯ ಐಶ್ವರ್ಯಗಳನ್ನು ಆನಂದಿಸು. ನೀನು ಅತಿ ಶ್ರೇಷ್ಠವಾದ ಹೂಮಾಲೆಗಳನ್ನು, ಶ್ರೀಗಂಧದ ಲೇಪನವನ್ನು, ಸುಗಂಧಿತ ದ್ರವ್ಯಗಳನ್ನು ಮತ್ತು ಆಭರಣಗಳನ್ನು ಪಡೆಯುವೆ. ಅತಿ ಶ್ರೇಷ್ಠವಾದ ಆಹಾರವನ್ನು ಸೇವಿಸು. ಅಮೃತದಂತಹ ಪಾನೀಯಗಳನ್ನು ಕುಡಿ. ಐಶ್ವರ್ಯಯುತ ಸುಪ್ಪತ್ತಿಗೆಯ ಮೇಲೆ ಮಲಗುವೆ ಹಾಗೂ ಸಂಗೀತ, ಗಾಯನ ಮತ್ತು ನೃತ್ಯಗಳ ಆನಂದ ಪಡುವೆ ಎಂದು ಹೇಳಿದನು. ಮಾತುಗಳನ್ನು ಮುಂದುವರೆಸುತ್ತಾ ರಾವಣನು, ನಿನ್ನ ಯೌವನವು ಬೇಗನೆ ಸರಿದು ಹೋಗುತ್ತಿರುವುದರಿಂದ ನಿನ್ನ ಹಠವು ಅವಿವೇಕತನದ ಕೃತ್ಯವಾಗಿದೆ. ನೀನು ಚಂದ್ರನಿಗಿಂತ ಸುಂದರವಾಗಿರುವ ಸೊಗಸಾದ ಮುಖವನ್ನು ಹೊಂದಿರುವೆ ಮತ್ತು ನಿನ್ನ ದೇಹದ ಲಕ್ಷಣಗಳು ಕಲಾ ನೈಪುಣ್ಯತೆಯ ಪರಿಪೂರ್ಣತೆಯಾಗಿವೆ. ನೀನು ನನ್ನ ಪ್ರೇಯಸಿಯಾದರೆ ನಿನ್ನ ಆನಂದಕ್ಕಾಗಿ ನಾನು ಏನನ್ನು ಬೇಕಾದರೂ ಮಾಡಬಲ್ಲೆ. ನೀನು ಬಯಸುವುದಾದರೆ ನಾನು ಈ ಸಂಪೂರ್ಣ ಭೂಮಂಡಲವನ್ನೆಲ್ಲ ಜಯಿಸಿ ಅದನ್ನು ನಿನ್ನ ತಂದೆಯಾದ ಜನಕ ಮಹಾರಾಜನಿಗೆ ಉಡುಗೊರೆಯಾಗಿ ಕೊಡಬಲ್ಲೆ. ನನ್ನನ್ನು ಪ್ರತಿಭಟಿಸುವ ಧೈರ್ಯವನ್ನು ಯಾರು ಮಾಡಬಲ್ಲರು? ಏ ಸೀತೆ, ನಿನ್ನನ್ನು ನೋಡಿದಾಗಿನಿಂದಲೂ ನಾನು ನಿನ್ನೆಡೆಗೆ ಅದೆಷ್ಟು ಆಕರ್ಷಿತನಾಗಿದ್ದೇನೆ ಎಂದರೆ ಮಂಡೋದರಿಯನ್ನು ಒಳಗೊಂಡಂತೆ ನನ್ನ ಯಾವ ಪತ್ನಿಯರಲ್ಲೂ ನನಗೆ ಆನಂದ ಸಿಗುತ್ತಿಲ್ಲ. ರಾಮನಿಗೆ ಮುಡಿಪಾಗಿರಲು ನೀನು ಏಕೆ ಪ್ರಾಧಾನ್ಯತೆಯನ್ನು ಕೊಡುತ್ತಿರುವೆ? ಮಾನವ ಮಾತ್ರನಾಗಿರುವ ಅವನು ನನ್ನ ಹೋಲಿಕೆಯಲ್ಲಿ ಬೀದಿಯಲ್ಲಿನ ತೃಣವೊಂದಕ್ಕೆ ಸಮಾನ.
ರಾಮನು ಇನ್ನು ಜೀವಂತವಾಗಿರುವನೋ ಇಲ್ಲವೋ ಅದೂ ತಿಳಿಯದು. ಅವನು ಜೀವಂತವಾಗಿದ್ದರೂ ನೀನು ಅವನನ್ನು ಮುಂದೆಂದೂ ನೋಡಲಾರೆ ಎಂದು ನೀನು ತಿಳಿದುಕೊಳ್ಳಬೇಕು ಎಂದನು. ರಾವಣನ ಮಾತುಗಳನ್ನಾಲಿಸಿದ ಸೀತಾದೇವಿಯು ಹೀಗೆ ಹೇಳಿದಳು: ನೀನು ನನ್ನೆಡೆಯಿಂದ ನಿನ್ನ ಮನಸ್ಸನ್ನು ಹಿಂದೆ ತೆಗೆದುಕೊಂಡು ಈಗಾಗಲೇ ಹೊಂದಿರುವ ಪತ್ನಿಯರೊಡನೆ ಸಂತೃಪ್ತಿಯಿಂದ ಇರು. ಒಬ್ಬ ಪಾಪಿಯು ಪರಿಪೂರ್ಣತೆಯನ್ನು ಪಡೆಯುವುದರಲ್ಲಿ ಹೇಗೆ ವಿಫಲನಾಗುವನೋ ಹಾಗೆ ನೀನು ನನ್ನನ್ನು ಪಡೆಯುವುದರಲ್ಲಿ ಅಸಫಲನಾಗುವೆ. ಒಂದು ಸುಸಂಸ್ಕೃತ ಕುಟುಂಬದಲ್ಲಿ ಜನಿಸಿರುವ ನಾನು ರಾಮನನ್ನು ಶಾಸ್ತ್ರೋಕ್ತವಾಗಿ ವರಿಸಿರುವೆ. ಸದಾಚಾರದ ತತ್ವಗಳಿಗೆ ವಿರೋಧವಾಗಿ ನಾನೆಂದು ನಡೆದುಕೊಳ್ಳಲಾರೆ. ನೀನು ನನ್ನೊಲುಮೆಯನ್ನು ಎಂದಿಗೂ ಪಡೆಯಲಾರೆ ಎಂದು ಸಭ್ಯವಾಗಿ ಉತ್ತರಿಸಿದಳು. ರಾವಣನಿಂದ ತನ್ನ ಮುಖವನ್ನು ತಿರುಗಿಸಿದ ಸೀತೆಯು ತನ್ನ ಮಾತನ್ನು ಮುಂದುವರೆಸಿದಳು. ನೀನು ವಿಕಲ್ಪ ಮತಿಯಿಂದ ನಡೆದುಕೊಂಡು ನಿನ್ನನ್ನು ನೀನೇ ಪುಣ್ಯದ ಹಾದಿಯಿಂದ ದೂರ ಮಾಡಿಕೊಳ್ಳುತ್ತಿರುವೆ ಹಾಗೂ ನಿನ್ನ ಸಂಪೂರ್ಣ ರಾಜ್ಯದ ಅವನತಿಗೆ ಕಾರಣವಾಗುತ್ತಿದ್ದೆಯೇ. ತಮ್ಮ ಹಾಗೂ ಇತರರ ಪತ್ನಿಯರನ್ನು ಸಂರಕ್ಷಿಸುವ ಆದರ್ಶ ಪುರುಷರ ಉದಾಹರಣೆಯನ್ನು ನೀನೇಕೆ ಅನುಸರಿಸಬಾರದು? ತನ್ನ ಪತ್ನಿಯಿಂದ ಸಂತೃಪ್ತನಾಗದೆ ಪರಸ್ತ್ರೀಯರಲ್ಲಿ ಆನಂದವನ್ನು ಅರಸುವ ಮೂರ್ಖನು ಖಂಡಿತವಾಗಿ ನಾಶವಾಗುವನು. ವಿವೇಕಶೀಲರ ಉಪದೇಶಗಳನ್ನು ನಿರ್ಲಕ್ಷಿಸಿ ನೀನು ಸದಾಚಾರವನ್ನು ಏಕೆ ನಿರಾಕರಿಸುತ್ತಿರುವೆ? ನೀನು ಎಲ್ಲ ರಾಕ್ಷಸರ ಅವನತಿಗೆ ಕಾರಣನಾಗಬೇಕೆಂದು ಏಕೆ ಪಟ್ಟ ಹಿಡಿದು ಕೂತಿರುವೆ? ದುಷ್ಟರ ಅವನತಿಯಿಂದ ಎಲ್ಲರೂ ಆನಂದಕ್ಕೊಳಗಾಗುವರೆಂದು ನಿನಗೆ ತಿಳಿದಿಲ್ಲವೇ? ನಿನ್ನ ಕ್ಷುಲ್ಲಕ ಐಶ್ವರ್ಯ ಹಾಗೂ ರಾಜಯೋಗ್ಯ ಅನುಕೂಲತೆಗಳ ನಿವೇದನೆಗಳಿಗೆ ನಾನೆಂದು ಆಕರ್ಷಿತಳಾಗಲಾರೆ. ಸೂರ್ಯನ ಪ್ರಕಾಶವನ್ನು ಸೂರ್ಯನಿಂದ ಬೇರ್ಪಡಿಸಲಾಗದಂತೆ ನನ್ನನ್ನು ರಾಮನಿಂದ ಬೇರ್ಪಡಿಸಲಾಗದು. ಸ್ವಯಂ ಪ್ರೇರಿತನಾಗಿ ನನ್ನನ್ನು ರಾಮನಿಗೆ ಒಪ್ಪಿಸುವುದರಿಂದ ಮಾತ್ರ ನೀನು ಅವರ ಕೋಪದಿಂದ ತಪ್ಪಿಸಿಕೊಳ್ಳಬಹುದು. ತಮಗೆ ಶರಣಾದವರೆಡೆಗೆ ರಾಮನು ಅತ್ಯಂತ ಕರುಣಾಮಯಿಯಾದುದರಿಂದ ನೀನು ಅವರ ಸ್ನೇಹವನ್ನು ಪಡೆಯಲು ಪ್ರಯತ್ನಿಸಬೇಕು. ಇಲ್ಲವಾದರೆ ರಾಮ ಲಕ್ಷ್ಮಣರು ಇಲ್ಲಿಗೆ ಬಂದು ನಿನ್ನ ಪ್ರಾಣವನ್ನು ತಮ್ಮ ಬಾಣಗಳಿಂದ ಇರಿಯುವುದರಲ್ಲಿ ಬಹಳ ಸಮಯ ಉಳಿದಿಲ್ಲ. ಇಂದ್ರನ ವಜ್ರಾಯುಧದಿಂದ ನೀನು ನಿನ್ನನ್ನು ಕಾಪಾಡಿಕೊಳ್ಳಲು ಸಮರ್ಥನಾಗಬಹುದು, ಆದರೆ ರಾಮನ ಪ್ರತೀಕಾರದಿಂದ ನೀನು ತಪ್ಪಿಸಿಕೊಳ್ಳಲಾರೆ. ನಿನ್ನನ್ನು ಅತಿ ಶೀಘ್ರದಲ್ಲಿ ಹುಡುಕುವ ಶ್ರೀರಾಮ ನಿನ್ನ ದುಷ್ಕಾರ್ಯಗಳಿಗಾಗಿ ನಿನ್ನನ್ನು ಸಂಹರಿಸುತ್ತಾರೆ. ಎಚ್ಚರ ಎಂದಳು. ಸ್ನೇಹಿತರೆ, ರಾಮಾಯಣದ 78ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಶ್ರೀರಾಮ್. ಆದಷ್ಟು ರಾಮಾಯಣವನ್ನು ಕೇಳಿ, ಇಷ್ಟಪಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹರ ಹರ ಮಹಾದೇವ್.